ಜಿಲ್ಲಾ ಕೇಂದ್ರವಾಗಲು ಎಲ್ಲ ಸೌಲಭ್ಯಗಳಿರುವ ಪುತ್ತೂರನ್ನು ಸರ್ಕಾರ ಹೊಸ ಜಿಲ್ಲೆಯಾಗಿ ಘೋಷಿಸಬೇಕು ಎಂದು ಎಸ್ಡಿಪಿಐ ಪಕ್ಷದ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಅನ್ವರ್ ಸಾದತ್ ಆಗ್ರಹಿಸಿದ್ದಾರೆ. ಪುತ್ತೂರಿನ ಪ್ರೆಸ್ ಕ್ಲಬ್ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ವಿಶಾಲ ಪ್ರದೇಶವಾಗಿದ್ದು ಆಡಳಿತಾತ್ಮಕ ಸುಲಭ ನಿರ್ವಹಣೆ ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಪುತ್ತೂರನ್ನು ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಜಾರಿಗೆ ಬಂದ ಬಳಿಕ ಬಸ್ಸುಗಳ ಓಡಾಟದಲ್ಲಿ ಕಡಿತ ಕಂಡುಬಂದಿದೆ. ಪುತ್ತೂರು, ಧರ್ಮಸ್ಥಳ, ಉಪ್ಪಿನಂಗಡಿಯಿಂದ ಮಂಗಳೂರಿಗೆ ಸಂಚರಿಸುವ ಬಹುತೇಕ ಬಸ್ಗಳನ್ನು ಹಿಂಪಡೆಯಲಾಗಿದೆ. ಹೆಚ್ಚುವರಿ ಬಸ್ಗಳನ್ನು ಓಡಿಸಲು ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಖಾಸಗಿ ಬಸ್ಗಳಲ್ಲಿ ಬಾಗಿಲಿನ ವ್ಯವಸ್ಥೆ ಅಳವಡಿಸುವಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಜಿಲ್ಲೆಯ ಬಹುತೇಕ ಜನತೆಯ ಬೇಡಿಕೆಯಾದ ಸರಕಾರಿ ಮೆಡಿಕಲ್ ಕಾಲೇಜು, ಸರಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವುದು, ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವಿನ ಸುಂದರ ಪ್ರದೇಶವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಇದಕ್ಕಾಗಿ ಮುಂದಿನ ಬಜೆಟ್ನಲ್ಲಿ 3,000 ಕೋಟಿ ಮೀಸಲಿಡಬೇಕು ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಲ್ಲಿ ಸರ್ಕಾರಿ ಬಸ್ಸು ಓಡಿಸುವುದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸರ್ಕಾರ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ ಬಳಿಕ ಧರ್ಮಸ್ಥಳ ಮಂಗಳೂರು, ಪುತ್ತೂರು ಮಂಗಳೂರು, ಅದೇ ರೀತಿ ಉಪ್ಪಿನಂಗಡಿ ಮಂಗಳೂರು, ಸುಬ್ರಹ್ಮಣ್ಯ ಮಂಗಳೂರು, ಸುಳ್ಯ ಮಂಗಳೂರು ಈ ತಾಲೂಕು ಕೇಂದ್ರಗಳಿಂದ ಮಂಗಳೂರಿಗೆ ಹೋಗುವಂತಹ ಬಸ್ಸುಗಳಲ್ಲಿ ತುಂಬಾ ಕಡಿತ ಮಾಡಿದ್ದಾರೆ. ನಿಮಗೆ ನೋಡ್ಬೋದು, ರಸ್ತೆ ಬದಿಯಲ್ಲಿ ಯಾವಾಗ ನೋಡಿದ್ರು ಜನರು ಬಸ್ಸಿಗಾಗಿ ಕಾಯ್ತಾ ಇರುವಂತಹ ಒಂದು ದೃಶ್ಯ ಇವತ್ತು ಸಾಮಾನ್ಯವಾಗಿದೆ. ಅದ ಕಾರಣ ಈಗಾಗಲೇ ಮಾನ್ಯ ಸಾರಿಗೆ ಸಚಿವರಿಗೆ ನಾವು ಪತ್ರ ಕಳಿಸಿದ್ದೇವೆ. ಇನ್ನೊಮ್ಮೆ ಮುಖತವಾಗಿ ಭೇಟಿಯಾಗಲಿಕ್ಕೂ ಕೂಡ ಇದೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತವಾದಂತಹ ಬಸ್ಸುಗಳನ್ನು ಅಳವಡಿಸಬೇಕು. ಅದೇ ರೀತಿ ಖಾಸಗಿ ಬಸ್ಸುಗಳಲ್ಲಿ ಡೋರ್ಗಳಿಲ್ಲದಂತಹ ಬಸ್ಸುಗಳಾಗಿರುತ್ತೆ ಬಹುತೇಕ ಇರುವಂತದ್ದು. ಬಾಗಿಲುಗಳನ್ನು ಅಳವಡಿಸಬೇಕು. ಸ್ವಯಂಚಾಲಿತ ಬಾಗಿಲಾಗಿರ್ಬೋದು ಅಥವಾ ಮ್ಯಾನುವಲ್ ಬಾಗಿಲಾಗಿರ್ಬೋದು, ಪ್ರತಿ ಬಸ್ಸುಗಳಲ್ಲಿ ಕೂಡ ಬಾಗಿಲು ಅಳವಡಿಸಬೇಕು. ಹಿಂದೆಯೂ ಕೂಡ ಇಲ್ಲಿ ತುಂಬಾ ದುರಂತಗಳಾಗಿದೆ. ಮಂಗಳೂರಲ್ಲಿ ಹಲವಾರು ದುರಂತ ಆಗಿದೆ. ಬಸ್ಸಿನಿಂದ ಹೊರಗೆ ಬಿದ್ದು ಮಹಿಳೆ ಸಾವನ್ನಪ್ಪಿದ್ದು, ಬಸ್ಸಿನ ನಿರ್ವಾಹಕರು ಸಾವನ್ನಪ್ಪಿದಂತಹ ಘಟನೆಗಳಾಗಿದೆ. ಈ ರೀತಿ ಘಟನೆ ಆಗುವಾಗ ಒಮ್ಮೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತದೆ. ಆ ನಂತರ ಆ ವಿಚಾರದಲ್ಲಿ ಅವರು ಯಾವುದೇ ಒಂದು ಕ್ರಮ ವಹಿಸ್ತಾ ಇಲ್ಲ. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಮತ್ತೊಂದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬಹುಕಾಲದ ಒಂದು ಬೇಡಿಕೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮೆಡಿಕಲ್ ಹಬ್, ಎಜುಕೇಶನ್ ಹಬ್ ಅಂತೆಲ್ಲ ಕರೀತಾರೆ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಖಾಸಗಿ ಒಡೆತನದ್ದಾಗಿರ್ತದೆ ಇರುವಂತದ್ದು. ಅದು ಆಸ್ಪತ್ರೆಗಳಾಗಿರ್ಬೋದು, ಅದು ಮೆಡಿಕಲ್ ಕಾಲೇಜುಗಳಾಗಿರ್ಬೋದು. ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಒಂದು ಮೆಡಿಕಲ್ ಕಾಲೇಜಲ್ಲಿ ಹೋಗಿ ಒಂದು ಮೆಡಿಕಲ್ ಆಗಿ ಬರಬೇಕು ಅಂತ, ಒಂದು ಡಾಕ್ಟರ್ ಆಗಿ ಬರಬೇಕು ಅಂತಂದ್ರೆ 1 ರಿಂದ 5 ಕೋಟಿ ಖರ್ಚು ಮಾಡಬೇಕಾದಂತ ಒಂದು ಪರಿಸ್ಥಿತಿ ಇವತ್ತು. ಆ ಪ್ರತಿಭಾವಂತ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾ ಇದ್ದಾರೆ. ಆದ ಕಾರಣ ಇದು ಬಹಳ ಕಾಲದ ಬೇಡಿಕೆ ಆಗಿರ್ತದೆ. ಮಂಗಳೂರಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಎಲ್ಲಿ ಬೇಕಾದರೂ ಆಗ್ಬೋದು. ಇವಾಗ ಇರುವಂತಹ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್, ಕಳೆದ ಬಜೆಟ್ ನಲ್ಲಿ 4-5 ಜಿಲ್ಲೆಗಳಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನು ಸರ್ಕಾರ ಘೋಷಣೆ ಮಾಡಿದೆ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೈಬಿಟ್ಟಿದೆ. ಇತ್ತೀಚೆಗೆ ನೀವು ನೋಡಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಆದ್ರೆ ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಶಿಕ್ಷಣ ಮತ್ತು ಆರೋಗ್ಯ ಯಾವತ್ತೂ ಕೂಡ ಖಾಸಗೀಕರಣ ಆಗಬಾರ್ದು, ಅದು ಸರ್ಕಾರದ ಒಡೆತನದಲ್ಲಿ ಇರಬೇಕು ಅಂತ. ಆದ್ರೆ ಇವತ್ತು ಖಾಸಗಿ ವ್ಯವಸ್ಥೆಯಲ್ಲಿ ದೊಡ್ಡ ಲಾಭದಾಯಕ ಹುದ್ದೆ ಯಾವುದು ಅಂತ ಕೇಳಿದ್ರೆ ಅದು ಶಿಕ್ಷಣ ಮತ್ತು ಆರೋಗ್ಯ ಆಗಿರ್ತದೆ. ಇದು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಸರ್ಕಾರದಲ್ಲಿ ಇರುವಂತಹ ಪ್ರಭಾವಿಗಳಾಗಿರ್ತದೆ ಈ ಖಾಸಗಿ ಸಂಸ್ಥೆಗಳನ್ನು, ಈ ವಿದ್ಯಾಸಂಸ್ಥೆಗಳನ್ನು ನಡೆಸುವಂಥದ್ದು. ಆದ ಕಾರಣ ಇದರ ಮೇಲೆ ಒಂದು ನಿಯಂತ್ರಣ ಇಲ್ಲ. ಸರ್ಕಾರ ಇದರ ಮೇಲೆ ನಿಯಂತ್ರಣ ಇರಬೇಕು. ಕೆಲವು ಲ್ಯಾಬೊರೇಟರಿಗಳಿದೆ, ಅಲ್ಲಿಯೂ ಕೂಡ ಹಾಗೆ ಬಹಳ ದುಬಾರಿಯಾದಂತಹ ಚಿಕಿತ್ಸೆ, ಬಹಳ ದುಬಾರಿಯಾದಂತಹ ಟೆಸ್ಟ್ಗಳಿಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಅದನ್ನು ಸರ್ಕಾರ ನಿಯಂತ್ರಿಸಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ನಾವು ಈ ಮೂಲಕ ಇಡ್ತಾ ಇದ್ದೇವೆ. ಅದೇ ರೀತಿ ಮಂಗಳೂರಲ್ಲಿ ಒಂದು ರೈಲ್ವೆ, ಈಗ ಮಂಗಳೂರು ವಲಯ ಅಂತ ಹೇಳುವಂಥದ್ದು ರೈಲ್ವೆ ವಲಯ ಇಲ್ಲ ಮಂಗಳೂರಿಗೆ. ಪಾಲಕ್ಕಾಡ್ ಒಂದು ಕಡೆಯಲ್ಲಿ, ಮಂಗಳೂರು ನಗರ ಇರುವಂತದ್ದು ಪಾಲಕ್ಕಾಡ್ ರೈಲ್ವೆ ವಲಯದ ವ್ಯಾಪ್ತಿಯಲ್ಲಿ. ಮತ್ತೆ ಆಚೆ ಹೋದ್ರೆ ಅದು ಕೊಂಕಣ ರೈಲ್ವೆ ಆಗ್ತದೆ. ಮತ್ತೆ ಈ ಕಡೆ ಮಾತ್ರ ಮೈಸೂರು ರೈಲ್ವೆ ಆಗ್ತದೆ.
ಆದ ಕಾರಣ ಮಂಗಳೂರು ಮೊದಲೇ ಬ್ರಿಟಿಷರ ಕಾಲದಲ್ಲೇ ಬಹಳ ಒಂದು ಕೇಂದ್ರವಾದಂತಹ ಒಂದು ಪ್ರದೇಶ. ಈ ಮಂಗಳೂರನ್ನು ಒಂದು ಹೊಸ ವಲಯವನ್ನಾಗಿ ಘೋಷಿಸಿದ್ರೆ ಹೊಸ ಹೊಸ ಯೋಜನೆಗಳು ಮಂಗಳೂರಿಗೆ ಬರ್ತದೆ. ಈಗ ಮಂಗಳೂರಿಗೆ ಹೊಸ ಹೊಸ ರೈಲ್ವೆ ಯೋಜನೆಗಳು ಬರ್ತಾ ಇಲ್ಲ, ಹೊಸ ಏನು ರೈಲ್ವೆ ಮಾರ್ಗಗಳು ಬರ್ತಾ ಇಲ್ಲ. ಒಂದು ವೇಳೆ ಪಾಲಕ್ಕಾಡು ಅನ್ನು ವಿಭಜಿಸಿಕೊಂಡು ಮಂಗಳೂರನ್ನು ಮಾಡಿದ್ರೆ ಇಲ್ಲಿ ಹಲವಾರು ಕನ್ನಡಿಗರಿಗೆ ಅಲ್ಲಿ ಉದ್ಯೋಗ ಬರ್ತದೆ, ಸ್ಥಳೀಯವಾಗಿ ಅಲ್ಲಿ ಅಧಿಕಾರಿಗಳು ಬರ್ತಾರೆ. ಆ ನಂತರ ಮಂಗಳೂರನ್ನು ಕೂಡ ಸ್ವಲ್ಪ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಿದೆ ರೈಲ್ವೆ ವಿಭಾಗದಲ್ಲಿ. ಆದ ಕಾರಣ ಮಂಗಳೂರನ್ನು ಒಂದು ಪ್ರತ್ಯೇಕ ರೈಲ್ವೆ ವಲಯವನ್ನಾಗಿ ಮಾಡಬೇಕು ಅಂತ ಹೇಳುವಂತ ಒಂದು ಪ್ರಮುಖ 8 ಬೇಡಿಕೆಗಳನ್ನು ನಾವು ಈ ಮೂಲಕ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಡ್ರಗ್ಸ್ ಸೇರಿದಂತೆ ಮಾದಕ ವಸ್ತುಗಳ ಮಾರಾಟ ನಡೆಯುತ್ತಿರುವುದು ಅಪಾಯಕಾರಿಯಾಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಈ ರೀತಿ ಶಾಲೆ ಮನೆಗಳಲ್ಲಿ ಸರಕಾರದ ವತಿಯಿಂದ ಜಾಗೃತಿ ಮೂಡಿಸುವ ಕೆಲಸ ನಡೆಯಬೇಕು. ಜಿಲ್ಲೆಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ಮಂದಗತಿಯಿಂದ ನಡೆಯುತ್ತಿದ್ದು ಪರಿಣಾಮ ವಾಹನ ಸವಾರರು ಕೆಸರು ಧೂಳಿನಿಂದ ಕೂಡಿದ ರಸ್ತೆಯಲ್ಲಿ ಜೀವ ಭಯದಿಂದ ಸಂಚಾರ ಮಾಡುವಂತಾಗಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಗರಿಷ್ಠ ಮಾರ್ಚ್ ತಿಂಗಳ ಒಳಗಾಗಿ ಸಂಪೂರ್ಣಗೊಳಿಸಬೇಕು. ಮಂಗಳೂರು ಸೇರಿದಂತೆ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳಲ್ಲಿ ನಡೆಯುವ ಮೆಡಿಕಲ್ ಮಾಫಿಯಾ ಪ್ರಭಾವಿಯಾಗಿದ್ದು ಅದನ್ನು ನಿಯಂತ್ರಿಸಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ಪಲಾಕಾಡ್ ಮೈಸೂರು ಕೊಂಕಣ್ ರೈಲ್ವೆಯನ್ನು ವಿಭಜಿಸಿ ಪ್ರತ್ಯೇಕ ಮಂಗಳೂರು ರೈಲ್ವೆ ವಲಯವನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಅರಬ್ಬಿ ಸಮುದ್ರ ಒಂದು ಕಡೆ, ಮತ್ತೊಂದು ಕಡೆ ಪಶ್ಚಿಮ ಘಟ್ಟ, ಬಹಳ ವಿಶಾಲವಾದಂತಹ ಸುಂದರ ಪ್ರದೇಶ. ಪ್ರವಾಸೋದ್ಯಮಕ್ಕೆ ಇಲ್ಲಿ ವಿಪುಲ ಅವಕಾಶಗಳಿದೆ. ದೊಡ್ಡ ಮಟ್ಟದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಬೇಕಾದಂತಹ ಅವಕಾಶಗಳಿದೆ. ಈಗಾಗಲೇ ನಾವು ಉಸ್ತುವಾರಿ ಸಚಿವರು ಅದೇ ರೀತಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿದ್ದೇವೆ. ಮಂಗಳೂರಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಬೇಕಾದಂತಹ ದೊಡ್ಡ ಮಟ್ಟದ ಒಂದು ಯೋಜನೆಯನ್ನು ತಾಂತ್ರಿಕ ತಜ್ಞರಿಂದ ಸಲಹೆ ಪಡೆದು ಮಾಡಬೇಕು. ಇಲ್ಲಿ ಒಂದು ಕನಿಷ್ಠ ಪಕ್ಷ ಮೊದಲ ಹಂತದಲ್ಲಿ ಒಂದು 3,000 ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ಇಲ್ಲಿ ಕಾರ್ಯಗತಗೊಳಿಸಿದರೆ ತುಂಬಾ ಮಂದಿಗೆ ಉದ್ಯೋಗ ಮತ್ತು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮಂಗಳೂರಲ್ಲಿ ಸಾಧ್ಯವಿದೆ. ಅಂದ್ರೆ ಮಂಗಳೂರಿನ ಜನತೆ ತುಂಬಾ ಉದಾರಿಗಳು ಇಂತಹ ವಿಚಾರಗಳಲ್ಲಿ. ಅಂತಹ ಪ್ರವಾಸೋದ್ಯಮ ಬೇರೆ ಏನಾದ್ರೂ ಇಲ್ಲಿ ಯೋಜನೆಗಳು ಬಂದರೆ ಅದರಲ್ಲಿ ಭಾಗಿಯಾಗುವಂಥದ್ದು ಮತ್ತೆ ಅದರಲ್ಲಿ ಒಳಗೊಳ್ಳುವಂತ ಕೆಲಸವನ್ನು ಮಂಗಳೂರಿನ ಜನತೆ ಮಾಡ್ತಾರೆ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಮಂಗಳೂರನ್ನು ಗುರುತಿಸುವಂತ ಒಂದು ಕೆಲಸ ಮಾಡಬಹುದು. ಇಲ್ಲಿ ಹಾರ್ಬರ್ ಇದೆ, ಏರ್ಪೋರ್ಟ್ಗಳಿದೆ, ಸಾರಿಗೆ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಆದ ಕಾರಣ ಇದನ್ನೊಂದು ಪ್ರವಾಸೋದ್ಯಮ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕನಿಷ್ಠ ಪಕ್ಷ ಒಂದು 3,000 ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಮುಂದಿನ ಬಜೆಟ್ ನಲ್ಲಿ ಘೋಷಿಸಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ತಮಗೆಲ್ಲ ಗೊತ್ತಿರ್ಬೋದು, ಗಾಂಜಾ, ಡ್ರಗ್ಸ್, ಈ ಅಮಲು ಪದಾರ್ಥಗಳ ಹಾವಳಿ ಎಷ್ಟು ಮಿತಿ ಮೀರ್ತಾ ಇದೆ ಅಂತ ಹೇಳಿದ್ರೆ ಟೀನೇಜಿನ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. 8ನೇ ಕ್ಲಾಸ್ 9ನೇ ಕ್ಲಾಸ್ನಲ್ಲಿ ಕಲಿಯುವಂತಹ ಮಕ್ಕಳು ಕೂಡ ಇವತ್ತು ಅಮಲು ಪದಾರ್ಥಗಳ ದಾಸರಾಗುವಂತಹ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಅಂದ್ರೆ ಇದರ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ಶಕ್ತಿಗಳಿದೆ. ಇದು ಏನು ಪೊಲೀಸರು ಬಂಧಿಸುವಂತಹ ಆ 1-2 ಪೆಡ್ಲರ್ಗಳ ವಿಚಾರಗಳು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಶಕ್ತಿಗಳಿದೆ ಇದರ ಹಿನ್ನೆಲೆಯಲ್ಲಿ. ಅವರನ್ನು ಕಾನೂನಿನ ಚೌಕಟ್ಟಿನಲ್ಲಿ ತರಬೇಕು ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದಕ ದ್ರವ್ಯಗಳ ನಿಯಂತ್ರಣಕ್ಕೆ ಒಂದು ವಿಶೇಷ ಕಾರ್ಯಪಡೆಯನ್ನು ರಚಿಸಬೇಕು. ಅದೇ ರೀತಿ ಇದನ್ನು ನಿಯಂತ್ರಿಸಲಿಕ್ಕೆ ವಿಶೇಷವಾದ ಯೋಜನೆಗಳನ್ನು ಹಾಕಿಕೊಳ್ಬೇಕು ಅಂತ ಸರ್ಕಾರದ ಮುಂದೆ ಕೇಳ್ತಾ ಇದ್ದೇವೆ. ಅಂದ್ರೆ ಇದು ಮುಂದೆ ಇದೇ ರೀತಿ ಹೋದ್ರೆ ಇದರಲ್ಲಿ ದೊಡ್ಡ ಅಪಾಯಗಳಾಗುವಂತ ಸಾಧ್ಯತೆ ಇದೆ. ಯುವ ಜನತೆ ಸಂಪೂರ್ಣವಾಗಿ ಈ ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ. ನಾಳೆ ಏನಾಗ್ಬಹುದು, ನಮ್ಮ ಮಕ್ಕಳು ಏನಾಗ್ಬಹುದು ಅಥವಾ ಈ ಸಮಾಜ ಏನಾಗ್ಬಹುದು ಅಂತ ಹೇಳುವಂತ ಒಂದು ಆತಂಕ ಆಗಿರ್ತದೆ, ಕಾಡ್ತಾ ಇರುವಂತದ್ದು. ಆದ ಕಾರಣ ಇದರ ಬಗ್ಗೆ ಪೊಲೀಸರು ಕೂಡ ವಿಶೇಷವಾದಂತಹ ಕಾಳಜಿ ವಹಿಸಬೇಕು, ಜಿಲ್ಲಾಡಳಿತ ಕೂಡ ವಿಶೇಷವಾದಂತಹ ಕಾಳಜಿ ವಹಿಸಿ ಇದಕ್ಕೆ ಒಂದು ವಿಶೇಷ ಜಾಗೃತಿಯನ್ನು ಪ್ರತಿ ಗ್ರಾಮ ಮಟ್ಟದಲ್ಲಿ ಮೂಡಿಸುವಂತಹ, ಪ್ರತಿ ವಿದ್ಯಾಸಂಸ್ಥೆಗಳಲ್ಲಿ ಮೂಡಿಸುವಂತಹ ಒಂದು ಕೆಲಸವು ಇದರ ಬಗ್ಗೆ ಆಗಬೇಕು. ಒಂದು ವಿಶೇಷ ಜಾಗೃತಿಯನ್ನು ಪ್ರತಿ ಗ್ರಾಮ ಮಟ್ಟದಲ್ಲಿ ಮೂಡಿಸುವಂತಹ, ಪ್ರತಿ ವಿದ್ಯಾಸಂಸ್ಥೆಗಳಲ್ಲಿ ಮೂಡಿಸುವಂತಹ ಒಂದು ಕೆಲಸವು ಇದರ ಬಗ್ಗೆ ಆಗಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳು ನಡೀತಾ ಇದೆ. ಒಂದು NH 75, ಮತ್ತೊಂದು ಮೂಡುಬಿದ್ರೆ ಮಾರ್ಗವಾಗಿ ಹೋಗುವಂತಹ ಸೋಲಾಪುರ ಆ ರಸ್ತೆ, ಮಂಗಳೂರು 117 NH, ಮತ್ತೊಂದು ಬೆಳ್ತಂಗಡಿ ದಾರಿಯಾಗಿ ಹೋಗುವಂತಹ ಮೂಡಿಗೆರೆಗೆ ಹೋಗುವಂತಹ ರಸ್ತೆಗಳ ಕಾಮಗಾರಿಗಳು ನಡೀತಾ ಇದೆ. ಬಹಳ ಮಂದಗತಿಯಲ್ಲಿ ಆಗಿರ್ತದೆ ಕಾಮಗಾರಿಗಳು ನಡೀತಾ ಇರುವಂತದ್ದು. 3 ವರ್ಷಗಳ ಹಿಂದೆ 2021ರಲ್ಲಿ NH 75 ಕಾಮಗಾರಿ ಆರಂಭಿಸುವಾಗ 1 ವರ್ಷವಾಗಿರ್ತದೆ
ಮ್ಯಾಕ್ಸಿಮಮ್ 1 ವರ್ಷದ ಗಡುವನ್ನಾಗಿರ್ತದೆ ಕೊಟ್ಟಂಥದ್ದು. ಆದರೆ ಇವತ್ತಿಗೆ 3 ವರ್ಷ ಕಳೆಯಿತು. 2021 ಸೆಪ್ಟೆಂಬರ್ ಅಲ್ಲಿ ಕಾಮಗಾರಿಯನ್ನು 3 ಗುತ್ತಿಗೆ ಕಂಪನಿಗಳು ತೆಗೆದುಕೊಂಡಿದೆ. ಇನ್ನು ಈಗ 3 ವರ್ಷ ಕಳೀತಾ ಬಂತು, ಇನ್ನೂ ಕೂಡ ಕಾಮಗಾರಿ 60-70% ತಲುಪಿದೆ ಅಷ್ಟೇ. ಅದು ವೇಗ ಪಡೀತಾ ಇಲ್ಲ, ಬಹಳ ಮಂದಗತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಕಲ್ಲಡಕದಂತ ಪ್ರದೇಶದಲ್ಲಿ ಹೋಗ್ಬೇಕು ಅಂತ ಆದ್ರೆ 2 ವೀಲರ್ ಅಲ್ಲಿ ಆಗಿರ್ಬೋದು, ಕಾರಲ್ಲಿ ಆಗಿರ್ಬೋದು, ಅಥವಾ ಪಾದಚಾರಿಗಳಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ತುಂಬಾ ಸಲ ನಾವು ಇದರ ಬಗ್ಗೆ ಪ್ರತಿಭಟನೆ ಮಾಡಿದ್ದೇವೆ, ಸರ್ಕಾರದ ಗಮನ ಹರಿಸಿದ್ದೇವೆ. ಆದರೂ ಕೂಡ ಏನೋ ಒಂದು ನಿರ್ಲಕ್ಷ್ಯ. ಗುತ್ತಿಗೆದಾರ ಕಂಪನಿಯವರು ಬಹಳ ಮಂದಗತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಕಂಪನಿ ಕೇರಳದಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೆ, ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ಮಾಡ್ತಾ ಇದೆ. ಇದೇ ಏನು KNR ಕಂಪನಿ ಕೂಡ ಕೇರಳದಲ್ಲಿ ಸುಮಾರು 150 ಕಿಲೋಮೀಟರ್ಗಳ ಗುತ್ತಿಗೆ ಕಾಮಗಾರಿಯನ್ನು ಅವರು ಕೂಡ ಅಲ್ಲಿ ತಗೊಂಡಿದೆ. ಆದ್ರೆ ಅಲ್ಲಿ ಹೋಗಿ ವೀಕ್ಷಿಸಿದ್ರೆ ಬಹಳ ಒಳ್ಳೆಯ ಗುಣಮಟ್ಟದ ಏನು ಸಾಮಗ್ರಿಗಳನ್ನು ಬಳಸಿಕೊಂಡು ಸರ್ವಿಸ್ ರೋಡ್ಗಳನ್ನು ಯಥಾಸ್ಥಿತಿಯಲ್ಲಿ ಮೊದಲೇ ಸಿದ್ಧಪಡಿಸಿದ ಸರ್ವಿಸ್ ರೋಡ್ಗಳಲ್ಲಿ ವಾಹನಗಳಿಗೆ ಎಲ್ಲಿಯೂ ಸಮಸ್ಯೆ ಆಗದ ರೀತಿಯಲ್ಲಿ ಅಲ್ಲಿ ಸಂಚಾರ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಆದ್ರೆ ಅದೇ ಹೆದ್ದಾರಿ ಪ್ರಾಧಿಕಾರ ಇಲ್ಲಿ ಕೆಲಸ ಮಾಡುವಾಗ ಯಾಕೆ ಈ ರೀತಿಯಾದಂತಹ ತಾರತಮ್ಯ? ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಇಲ್ಲ, ಏನಿದ್ರು ಸಹಿಸಿಕೊಂಡು ಹೋಗ್ತಾರೆ ಅಂತ ಹೇಳುವಂತ ಒಂದು ಭಾವನೆ ಸರ್ವೇ ಸಾಮಾನ್ಯವಾಗಿದೆ. ಇದು ಸರ್ಕಾರಕ್ಕೆ ಮತ್ತು ಗುತ್ತಿಗೆದಾರರಿಗೂ ಇದು ಏನಾಗಿದೆ, ಅದು ಕೇಳುವವರಿಲ್ಲ ಅಂತ ಹೇಳುವಂತಹ ಒಂದು ವಿಚಾರ ಅವರಿಗೆ ಅರ್ಥ ಆಗಿದೆ. ಅದ ಕಾರಣ ತುಂಬಾ ಸ್ಲೋ ಆಗಿ ನಡೀತಾ ಇದೆ. ಈಗಾಗಲೇ ನಾವು ಇದರ ಬಗ್ಗೆ ನಾಡದೊಂದು ಪ್ರತಿಭಟನೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಇಲ್ಲಿ ಟೋಲ್ ಅವ್ಯವಸ್ಥೆಯ ವಿರುದ್ಧ, ಅದೇ ರೀತಿ ಹೆದ್ದಾರಿಗಳ ನಿರ್ವಹಣೆಯ ವಿರುದ್ಧ. ಅದ ಕಾರಣ ಈ ಒಂದು ಕಾಮಗಾರಿಯನ್ನು ಗರಿಷ್ಠ ಮಾರ್ಚ್ ತಿಂಗಳ ಒಳಗಾಗಿ ಮಾಡಿ ಮುಗಿಸಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆಯನ್ನು ಕೂಡ ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಅದೇ ರೀತಿ ಮಂಗಳೂರಲ್ಲಿ ಇರುವಂತಹ ಮೆಡಿಕಲ್ ಮಾಫಿಯಾ, ಅದು ತುಂಬಾ ಪ್ರಭಾವಿಯಾದಂತಹ ಒಂದು ಮೆಡಿಕಲ್ ಮಾಫಿಯಾ ಆಗಿರ್ತದೆ. ಅಲ್ಲಿನ ಮೆಡಿಕಲ್ ಖಾಸಗಿ ಆಸ್ಪತ್ರೆಗಳ ಕೆಲವೊಂದು ವಿಚಾರಗಳನ್ನು ಇತ್ತೀಚೆಗೆ ನಾವು ಕೇಳ್ತಾ ಇದ್ದೇವೆ. ಅದಕ್ಕೆ ಒಂದು ಮೆಡಿಕಲ್ ಮಾಫಿಯಾ ಅಂತ ಹೇಳುವಂತ ಒಂದು ಹೆಸರನ್ನೇ ಇವಾಗ ಸಾರ್ವಜನಿಕರು ಇಟ್ಟಿದ್ದಾರೆ. ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಹಿಂದೆ ಆರೋಗ್ಯ ಸಚಿವರಾಗಿದ್ದಂತಹ ರಮೇಶ್ ಕುಮಾರ್ ಅವರೊಮ್ಮೆ ಮಂಗಳೂರಿಗೆ ಬಂದಾಗ ಹೇಳಿದರು, ವೆಂಟಿಲೇಟರ್ ನಲ್ಲಿ ಶವ ಇಟ್ಟು ದುಡ್ಡು ಮಾಡ್ತಾ ಇದ್ದಾರೆ. ಅದೇ ರೀತಿ ರೋಗಿಗಳು ಹೋಗುವಾಗ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿಕೊಂಡು ಅವರಿಗೆ ಬೇಕಾದಂತಹ ಬಿಲ್ಲುಗಳನ್ನು ಹಾಕ್ತಾ ಇದ್ದಾರೆ. ಇದೆಲ್ಲ ಸರ್ವೇ ಸಾಮಾನ್ಯವಾಗಿರುವಂತಹ ಆರೋಪಗಳು. ಇದು ಆರೋಗ್ಯ ಸಚಿವರ ಬಾಯಿಂದಲೇ ಕೇಳಿದಂತಹ ಮಾತು. ಇವತ್ತಿಗೂ ಕೂಡ ಈ ಕೊರೋನಾದ ಸಂದರ್ಭದಲ್ಲಿ ಕೂಡ ಈ ಬಗ್ಗೆ ನಾವು ತುಂಬಾ ಧ್ವನಿ ಎತ್ತಿದ್ದೆವು. ಇವತ್ತು ಮಂಗಳೂರಲ್ಲಿ ಕೆಲವು ಆಸ್ಪತ್ರೆಗಳ ಮುಂದೆ ಹೋಗಿ ನಿಂತ್ರೆ ಬಿಲ್ ಜಾಸ್ತಿ ಮಾಡುವಂಥದ್ದು, ಬೇಕಾಬಿಟ್ಟಿಯಾಗಿ ಏನು ಬಿಲ್ ವಿಧಿಸುವಂಥದ್ದು, ಇದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಆದ ಕಾರಣ ಇದರ ಮೇಲೆ ಸರ್ಕಾರ ಒಂದು ನಿಯಂತ್ರಣ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ. ಒಂದನೇದಾಗಿ ಮಂಗಳೂರಲ್ಲಿರುವಂತಹ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿಯೂ ಕೂಡ ಕಾನೂನು ಇದೆ. ಅದರ ಬಗ್ಗೆ ಯಾವ ಚಿಕಿತ್ಸೆಯನ್ನು ನೀಡಬೇಕು ಅಂತ ಹೇಳಿದ ಆ ಆಸ್ಪತ್ರೆಯವರೆಗೆ ದರಪಟ್ಟಿಯನ್ನು ವಿಧಿಸಬೇಕು ಅಂತ ಹೇಳುವಂತಹ ಕಾನೂನು ಇದೆ ಆರೋಗ್ಯ ಇಲಾಖೆಯಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಇನಾಸ್ ರೋಡ್ರಿಗಸ್, ಪ್ರಧಾನ ಕಾರ್ಯದರ್ಶಿ ಅಬುಬಕ್ಕರ್ ಸಿದ್ದಿಕ್, ಪುತ್ತೂರು ತಾಲೂಕು ಅಧ್ಯಕ್ಷ ಅಶ್ರಫ್ ಬಾಬು, ಜಿಲ್ಲಾ ಸಮಿತಿಯ ಸದಸ್ಯ ಅಬ್ದುಲ್ ಕಲಾಂ ಸುಳ್ಯ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.